ಮಹಿಳೆಯರ ಆರ್ಥಿಕ ಸಬಲೀಕರಣ ಹೆಚ್ಚಿಸಲು ಗ್ಯಾರಂಟಿ ಸರ್ಕಾರ ತಂದಿರುವ ಮಹತ್ವದ ಯೋಜನೆ ಗೃಹಲಕ್ಷ್ಮಿ ಯೋಜನೆ. ಈ ಯೋಜನೆಯಡಿ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನು ನೀಡಲಾಗುತ್ತಿದೆ. ಈಗಾಗಲೇ ಈ ಯೋಜನೆಯಡಿ ಲಕ್ಷಾಂತರ ಮಂದಿ ಅರ್ಜಿ ಸಲ್ಲಿಸಿದ್ದು ಪ್ರಯೋಜನ ಪಡೆಯುತ್ತಿದ್ದಾರೆ. ಗ್ಯಾರಂಟಿ ಸರ್ಕಾರದ ಈ ಯೋಜನೆಯಡಿ ಈಗಾಗಲೇ 6 ಕಂತಿನ 12,000 ರೂಪಾಯಿಯನ್ನು ಬಿಡುಗಡೆ ಮಾಡಿದೆ. ಈಗ 7ನೇ ಕಂತು ಬರುವುದು ಬಾಕಿ ಇದೆ. ಈ ಹಿಂದೆ ಸರ್ಕಾರವೇ ಪ್ರಕಟಣೆಯಲ್ಲಿ ತಿಳಿಸಿರುವಂತೆ ಪ್ರತಿ ತಿಂಗಳ 15ರಿಂದ 20ರೊಳಗೆ ಗೃಹಲಕ್ಷ್ಮಿ ಹಣವನ್ನು ಅರ್ಹ ಯಜಮಾನಿಯ ಖಾತೆಗೆ ಜಮಾವಣೆ ಮಾಡಲಾಗುವುದೆಂದು ತಿಳಿಸಿತ್ತು. ಅದರಂತೆ ಕೊನೆಯ ಫೆಬ್ರವರಿ ತಿಂಗಳ 20ರೊಳಗೆ ಎಲ್ಲ ಅರ್ಹ ಫಲಾನುಭವಿಗಳಿಗೂ ಹಣ ಜಮಾವಣೆ ಮಾಡಿತ್ತು. ಆದರೆ ಈ ತಿಂಗಳ ಗ್ಯಾರಂಟಿ ಸರ್ಕಾರ ನೀಡಿರುವ ಅವಧಿ ಮುಗಿದ್ದು ತಿಂಗಳ ಕೊನೆಗೂ ಬಂದರೂ ಗೃಹಲಕ್ಷ್ಮಿ ಹಣ ಇನ್ನೂ ಜಮಾವಣೆಯಾಗಿಲ್ಲ. ಬಹುಶಃ ಈ ವಾರದೊಳಗೆ ಜಮಾವಣೆ ಆಗಲಿದೆ ಎಂದು ಹೇಳಲಾಗುತ್ತಿದೆಯಾದರೂ ಅದು ಕೂಡ ಅಧಿಕೃತವಲ್ಲ. ಅಥವಾ ಈ ಹಿಂದೆ ಜನವರಿಯಲ್ಲಿ ಮಾಡಿದ ಹಾಗೆ ಡಿಸೆಂಬರ್ ಹಾಗೂ ಜನವರಿ ಹಣವನ್ನು 4,000ವನ್ನು ಒಮ್ಮೆಲೆ ಹಾಕಿದ ಹಾಗೆ ಮಾರ್ಚ್ ಏಪ್ರಿಲ್ ಹಣವನ್ನು ಒಮ್ಮೆಲೆ ಹಾಕಲು ಮುಂದಾಗಿದೆಯಾ ಗ್ಯಾರಂಟಿ ಸರ್ಕಾರ? ಈಗಾಗಲೇ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದೆ. ಹಣ ವರ್ಗಾವಣೆಗೂ ಕೂಡ ಕೆಲವೊಂದು ರೂಲ್ಸ್ ಫಾಲೋ ಮಾಡಬೇಕಾಗುತ್ತದೆ. ಆದರೆ ಸರ್ಕಾರ ಮಟ್ಟದಲ್ಲಿ ನೀಡುವ ಹಣಕ್ಕೆ ಈ ರೂಲ್ಸ್ ಅನ್ವಯಿಸುವುದಿಲ್ಲವೆನ್ನಬಹುದು. ಆದರೂ ವಿಳಂಬವೇಕೋ ತಿಳಿಯದು. ಇನ್ನೂ ಯಾರಿಗೂ ಹಣ ಬಂದಿಲ್ಲ, ಗೊಂದಲಗೊಳ್ಳಬೇಡಿ, ನಮಗೆ ಹಣ ಬಂದಿಲ್ಲವೆಂದು. ಇನ್ನು 1 ಕಂತು ಅಥವಾ 2 ಕಂತು ಹಣ ಬಾರದೇ ಇರುವವರು ಇನ್ನೊಮ್ಮೆ ನಿಮ್ಮ ಬ್ಯಾಂಕ್ ಖಾತೆ ಪರಿಶೀಲಿಸಿಕೊಳ್ಳಿ. ಜೊತೆಗೆ ಆಧಾರ್ ಮ್ಯಾಪಿಂಗ್ ಮಾಡಿಸಿಕೊಳ್ಳಿ. DBT ಮೂಲಕ ಹಣ ವರ್ಗಾವಣೆ ಮಾಡುವುದರಿಂದ ತಾಂತ್ರಿಕ ಸಮಸ್ಯೆಯಿಂದ ಹಣ ಜಮಾವಣೆಯಾಗುವುದು ವಿಳಂಬವಾಗುತ್ತದೆ ಮತ್ತು ಅದು ಸರಿಯಾದ ನಂತರ ಪೆಂಡಿಂಗ್ ಇರುವ ಎಲ್ಲ ಹಣ ಒಮ್ಮೆಲೆ ಜಮಾವಣೆಯಾಗುತ್ತದೆ. ಸರ್ಕಾರದ ಈ ಥರದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.